ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ಸ್ಟೇಟ್ನಲ್ಲಿ ಟಾಪ್ 1, ಟಾಪ್ 2, ಟಾಪ್ 3 ಯಾವುದು ನಿಮ್ಮ ಏನಂತೀರ ಸರ್ ಅದು ವೈಸು, ಯಾವುದು ಕಾಂಬಿನೇಷನ್ ವೈಸು, ಆರ್ಟ್ಸು, ಕಾಮರ್ಸು, ಸೈನ್ಸ್, ಈ ರೀತಿಯಾಗಿ ಪ್ರತಿ ವರ್ಷ ಕೂಡ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈ ವರ್ಷ ಈಗಾಗಲೇ ನಾನು ಆರ್ಟ್ಸ್ ಟಾಪರ್ಸ್ ಕರ್ನಾಟಕ ರಾಜ್ಯಕ್ಕೆ ಬಂದಂತಹ ಟಾಪರ್ ವಿದ್ಯಾರ್ಥಿನಿ 40 ಜನದಲ್ಲಿ 20 ಜನ 30 ಜನ ಹುಡುಗಿಯವರೇ ಇದ್ದಾರೆ. ಇಮ್ಯಾಜಿನ್ ಯುವರ್ ಸೆಲ್ಫ್. ನಿಮ್ಮ ಹಾರ್ಡ್ ವರ್ಕಿಗೆ ಒಂದು ಸಲ್ಯೂಟ್ ಕಣಮ್ಮ. ಆದರೆ ಇನ್ನೊಂದು ಸಂತೋಷದ ಸುದ್ದಿ ಏನು ಅಂದರೆ, ಸೈನ್ಸ್ ವಿದ್ಯಾರ್ಥಿಗಳು ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಆಗಿರ್ತಾರೆ. ಯಾಕೆ ಹೀಗಾಗ್ತಾ ಇದೆಯೋ ಅನ್ನೋದೇ ಗೊತ್ತಿಲ್ಲ. ಲೇಜಿಗಳಾಗ್ತಾ ಇದ್ದೀರಾ ಆರ್ಟ್ಸ್ ವಿದ್ಯಾರ್ಥಿಗಳು. ಪಾಸ್ ಆಗಿರೋದ್ರಲ್ಲೂ ಪರ್ಸೆಂಟೇಜ್ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಅದು ಸೈನ್ಸ್ ವಿದ್ಯಾರ್ಥಿಗಳೇ ಆಗಿರ್ತಾರೆ. 599 ಅಂದರೆ ಕೇವಲ 1 ಮಾರ್ಕ್ಸು ಹೋಗಿದೆ. ನನ್ನ ಪ್ರಕಾರ ಇದು ಇಂಗ್ಲೀಷಲ್ಲೇ ಹೋಗಿರಬೇಕು, ಇಂಗ್ಲೀಷಲ್ಲೇ ಕೊಟ್ಟಿಲ್ಲ ಇರಬೇಕು, ಹೋಗಿಲ್ಲ ಅಲ್ಲ. ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಕಾಂಬಿನೇಷನ್ ವೈಸ್ ಲೀಸ್ಟ್ ಆಫ್ ಸೆಕೆಂಡ್ ಇಯರ್ PUC ಎಕ್ಸಾಮ್ 1 ಕಾಂಬಿನೇಷನ್ ಸೈನ್ಸ್ ಅಂತ ಇದೆ. 8/4/2025 ನೆನ್ನೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದಿದ್ದಿನ ಇದು ರೆಡಿ ಆಗಿದೆ. ಅಮೂಲ್ಯ ಕಾಮತ್ ನೋಡಿ ಎಷ್ಟು ಖುಷಿಯಾಗುತ್ತೆ. ದಕ್ಷಿಣ ಕನ್ನಡ. ಐ ಥಿಂಕ್ ಶೀ ಈಸ್ ಮೈ ಸಬ್ಸ್ಕ್ರೈಬರ್ ಮ್ಯಾನ್. 590. ಅಮೂಲ್ಯ, ಐ ಥಿಂಕ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಇಫ್ ಯು ಆರ್ ಮೈ ಸಬ್ಸ್ಕ್ರೈಬರ್, ನನಗೆ ನೆನಪಿದೆ ಯಾವುದು ಎಕ್ಸ್ಪರ್ಟ್ PU ಕಾಲೇಜಿನಿಂದ ದಕ್ಷಿಣ ಕನ್ನಡ. ಐ ಥಿಂಕ್ 100% ಅನಿಸುತ್ತೆ. ಐ ವಿಲ್ ಕ್ರಾಸ್ ಚೆಕ್ ಇನ್ ಮೈ ಮೇಲ್ ID. ಅಮೂಲ್ಯ ಅವರೇ, ಗಾಡ್ ಬ್ಲೆಸ್ ಯು. ಇಫ್ ಯು ಆರ್ ಮೈ ಸಬ್ಸ್ಕ್ರೈಬರ್, ಪ್ಲೀಸ್ ಕಮೆಂಟ್ ಮಾಡಿ, ಬಹಳ ಖುಷಿಯಾಗುತ್ತೆ. 599 ಅಂಕಗಳನ್ನು ಗಳಿಸಿದ್ದೀರಾ ಅಮೂಲ್ಯ ಅವರೇ. ತಂದೆ ಹೆಸರು ದಿನೇಶ್ ಕುಮಾರ್ ಅಂತ, ಅನುರಾಧ ಅಂತ ತಾಯಿ ಹೆಸರು. ಗ್ರೇಟ್ ಕಣಮ್ಮ ನೀನು. ನಿಮ್ಮ ತಂದೆ ತಾಯಿ ಹೆಸರು ಯೂಟ್ಯೂಬಲ್ಲಿ ಆಲ್ ಓವರ್ ಕರ್ನಾಟಕ ಫಸ್ಟ್ ರ್ಯಾಂಕು ನೀನೇ. ಎಲ್ಲರಿಗಿಂತ ಎಲ್ಲ ಒಂದು ಇದನ್ನು ನೋಡಿದರೆ ಏನನ್ನು ಕಾಂಬಿನೇಷನ್ಸು ನೀನೇ ಎಲ್ಲ ಇಡೀ ಕರ್ನಾಟಕಕ್ಕೆ ಫಸ್ಟು ರ್ಯಾಂಕ್ ಬಂದಿರುವಂಥದ್ದು. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು. ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್. ದೀಕ್ಷಾ ಮತ್ತೆ ಹುಡುಗಿಯವರೇ ಕಂಡ್ರಪ್ಪ. ದೀಕ್ಷಾ ಸೆಕೆಂಡು ಟಾಪರು ಇಡೀ ಕರ್ನಾಟಕ ರಾಜ್ಯಕ್ಕೆ. ಯಾವುದು ದೀಕ್ಷಾ, ತಂದೆ ಹೆಸರು ರಾಘವೇಂದ್ರ, ತಾಯಿ ಹೆಸರು ಉಷಾ ಅಂತ. ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ, ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ. ನೆಕ್ಸ್ಟು ಬಿಂದು ಅಂತ 598 ಅಂಕಗಳನ್ನು ಗಳಿಸಿ ಕರ್ನಾಟಕ ರಾಜ್ಯದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕಲ್ಯಾಣ್ ಕುಮಾರ್ ಅಂತ ತಂದೆ ಹೆಸರು, ತಾಯಿ ಹೆಸರು ಜ್ಯೋತಿ ಅಂತ. ಮೂಡುಬಿದ್ರೆ. ಐ ಥಿಂಕ್ ಬಿಂದು ಇಫ್ ಯು ಆರ್ ಮೈ ಸಬ್ಸ್ಕ್ರೈಬರ್. ದಕ್ಷಿಣ ಕನ್ನಡ DK ಬಹಳ ಜನ ಇದ್ದೀರಾ, ಹಾಗಾಗಿ ಬನ್ನಿ ಸರ್. ನಂತರದಲ್ಲಿ ಮುಂದೆ ಹೋಗೋಣ. ರಾಜ ಯಾದವ್ ಅಂತ ಮೇಲು. ಅಟ್ಲೀಸ್ಟು ಸೈನ್ಸಲ್ಲಾದರೂ ಗಂಡುಮಕ್ಕಳು ಕೈ ಎತ್ತಿದ್ದಾರೆ. ಇರಲಪ್ಪ, ಭಾಳ ಒಳ್ಳೆಯದಾಯಿತು. ಆರ್ಟ್ಸಲ್ಲಂತೂ 20ಕ್ಕೆ 20 ಬರೀ ಹುಡುಗಿಯರೇ ಇದ್ದರು. ಇಲ್ಲಿ ಅಟ್ಲೀಸ್ಟ್ 4th ಪ್ಲೇಸನ್ನು ನಮ್ಮ ಹುಡುಗರು ತೆಗೆದುಕೊಂಡಿದ್ದಾರೆ. ಗ್ರೇಟ್. 598 ಅಂಕಗಳನ್ನು ನೀವು ಸೈನ್ಸಲ್ಲಿ ತೆಗೆದುಕೊಂಡಿದ್ದೀರಾ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಮುಂದೆ ಕೂಡ ಹೀಗೆ ನಿಮ್ಮ ಅಂಕಗಳು ಇರಲಿ. ತಂದೆ ಹೆಸರು ಪ್ರಭು ಲಿಂಗಗೌಡ, ತಾಯಿ ಹೆಸರು ಉಷಾ ಅಂತ. ರಾಜ್ ಯಾದವ್ ಅವರಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಆಳ್ವಾಸ್ PU ಕಾಲೇಜಿನಿಂದ. ಮತ್ತು 5ನೇ ಸ್ಥಾನ ಕೂಡ ಆಳ್ವಾಸ್ PU ಕಾಲೇಜಿಗೆ ಹೋಗುತ್ತೆ. ಯಾಕಂದರೆ ಬಹಳ ಜನಕ್ಕೆ ನಾನು ಹೇಳುವಂಥದ್ದು ಇಷ್ಟೇ. ಇನ್ನೊಂದು ಖುಷಿಯಾದ ವಿಷಯ ನೋಡ್ಬೋದು. ಯಾವುದು ನಮ್ಮ ದಾವಣಗೆರೆ ಜಿಲ್ಲೆಯ ಯಾವುದು ಸರ್ಎಂಇ PU ಕಾಲೇಜು ಹದಡಿ. ಇಲ್ಲಿ 2,000 3,000 ಸ್ಟ್ರೆಂತ್ ಇರುತ್ತೆ. ಅದಿತಿ ಅಂತ ಹುಡುಗಿಯ ಹೆಸರು, ವೀರೇಶ್ ಅಂತ ತಂದೆ ಹೆಸರು, ಪ್ರಿಯದರ್ಶಿನಿ ಅಂತ ಹುಡುಗಿಯ ಹೆಸರು. ಬೆಣ್ಣೆನಗರಿ ದಾವಣಗೆರೆಯಿಂದ 6ನೇ ಸ್ಥಾನ, ರಾಜ್ಯಕ್ಕೆ 6ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 6th ಪ್ಲೇಸ್. ಗ್ರೇಟ್ ಸರ್. ಆಳ್ವಾಸ್ನಿಂದ ಮತ್ತೊಮ್ಮೆ ಇನ್ನೊಂದು ಇದೆ. ಯಾವುದು 7ನೇ ಸ್ಥಾನ, ಮತ್ತು ಇದು 3ನೇ ಪ್ಲೇಸು ಆಳ್ವಾಸಿಗೆ. 3ನೇ ಕಂಗ್ರ್ಯಾಚುಲೇಷನ್ನು. ನಮ್ಮ ಅಕ್ಷಯ್ ಅಂತ ಹುಡುಗ. ಮಧು ಕೇಶವರ. ತಾಯಿಯ ಹೆಸರು ಶಾಂತಲಾ ಅಂತ. ಧನ್ಯವಾದಗಳು ಕಣಪ್ಪ. ಕಂಗ್ರ್ಯಾಚುಲೇಷನ್ ಮತ್ತೊಮ್ಮೆ ನನ್ನ ಕಡೆಯಿಂದ. ನೆಕ್ಸ್ಟು ಫೀಮೇಲು. ಎಲ್ಲಿಂದ ಇವರು? ಕನ್ನೂರು, ಹಾವೇರಿಯಿಂದ. ಗ್ರೇಟ್ ಕಣ್ರಿ. ಹಾವೇರಿಯಿಂದ ತಾವು 8ನೇ ಸ್ಥಾನ ರಾಜ್ಯಕ್ಕೆ ಪಡೆದುಕೊಂಡಿದ್ದೀರಾ ಅಂದರೆ ಈ ಕಾಲೇಜೇ ಗ್ರೇಟ್. ಕನ್ನೂರು. ವಿದ್ಯಾನಿಕೇತನ್ PU ಕಾಲೇಜ್. ಗ್ರೇಟ್ ಸರ್. ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ನಾವೆಲ್ಲ ನೋಡ್ತಾ ಹೋದರೆ ಸರ್ ಬಹಳ ಜನ ಇದ್ದಾರೆ. ಅದೇ ಗಂಡು ಮಕ್ಕಳು ಕಡಿಮೆ, ಎಲ್ಲ ಹೆಣ್ಮಕ್ಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಕ್ಸ್ಪರ್ಟ್ PU ಕಾಲೇಜು ಕೂಡ ನೋಡ್ಬೋದು. ದಕ್ಷಿಣ ಕನ್ನಡದಿಂದ ಉಡುಪಿಯಿಂದ 12ನೇ ಸ್ಥಾನವನ್ನು ಪಡೆದುಕೊಂಡಿದೆ ಉಡುಪಿ.
ನೆಕ್ಸ್ಟು ಇಲ್ಲಿ ಅಲ್ಲೂ ಇಲ್ಲ. ಐ ಥಿಂಕ್ ಅಮೂಲ್ಯ ಅದು ನಮ್ಮದೇ ಅಂತ ಅನಿಸುತ್ತೆ, ನಮ್ಮವರೇ. ಮತ್ತು ಆಳ್ವಾಸ್ ಪಿ ಯು ಕಾಲೇಜ್ನವರೇ ಹೊಡೆದಿದ್ದಾರೆ. ಅಂದರೆ ಇಲ್ಲಿ ನೀವು ಹಂಗೆ ಅಂದ್ಕೊಂಡ್ರೆ ಕೆಲವೊಮ್ಮೆ ರಾಂಗ್ ಇದರಲ್ಲಿ ಹೋಗ್ಬಿಡ್ತೀರಾ. ಎಕ್ಸ್ಪರ್ಟ್ ಪಿ ಯು ಕಾಲೇಜು, ಆಳ್ವಾಸ್ ಪಿ ಯು ಕಾಲೇಜೇ ಮತ್ತು ತಿರುಗಿ ಬರ್ತಾಯಿದೆ ಸೈನ್ಸಲ್ಲಿ. ಭಾಳ ಚೆನ್ನಾಗಿ ಓದಿಸ್ತಾ ಇದ್ದಾರೇನೋ ಹಾಗೆ ಹೀಗೆ ಅಂತ, ಅದು ಕೂಡ ಆಗಿರ್ಬೋದು. ಇನ್ನೊಂದು ವಿಷಯ ಕೂಡ ಇದೆ, ಅಡ್ಮಿಷನ್ ಸಮಯದಲ್ಲಿಯೇ 95+, 99 ಅಥವಾ ಔಟ್ ಆಫ್ ಔಟು ತೆಗೆದುಕೊಂಡಂಥ 10th ಸ್ಟ್ಯಾಂಡರ್ಡ್ ಅಂಥ ವಿದ್ಯಾರ್ಥಿಗಳನ್ನೇ ಈ ಎಲ್ಲ ಕಾಲೇಜುಗಳು ಆಯ್ಕೆ ಮಾಡಿಕೊಂಡು ಅಡ್ಮಿಷನನ್ನು ಮಾಡಿಸ್ಕೊಂಡು ಓದಿಸ್ತಾ ಇರ್ತಾರೆ. ಆದರೆ ನಾವು ವರ್ಕ್ ಮಾಡುವ ಸ್ಥಳಗಳಲ್ಲಿ ಫೇಲೂರ್ ಸ್ಟೂಡೆಂಟ್ಸನ್ನು ತೆಗೆದುಕೊಂಡು ನಾವು ಪಾಸ್ ಮಾಡಿ ಕಳಿಸ್ತೀವಲ್ಲ, ಅದು ಗ್ರೇಟ್ ಇರುವಂಥದ್ದು. ಫೇಲೂರ್ ಸ್ಟೂಡೆಂಟ್ಗಳು ನಮಗೇನು ಬರಲ್ಲ, ದುಡ್ಡಿದೆ ಆದರೆ ಓದಿಸಿ ಅಂತ ಬಂದಿರ್ತಾರೆ. ಫೇಲೂರ್ ಸ್ಟೂಡೆಂಟ್ಸ್ಗಳಿರ್ತಾರೆ, ಅವರಿಗೆಲ್ಲೂ ಅಡ್ಮಿಷನ್ ಸಿಗ್ತಾ ಇರಲ್ಲ. ನಮ್ಮಂಥ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಕೊಟ್ಟು ಅವರಿಗೆ ಪಾಸ್ ಮಾಡ್ತಾರೆ. ನೀವೇ ಯೋಚನೆ ಮಾಡಿ ಯಾವುದು ಗ್ರೇಟ್ ಅಂತ. ಅದು ಗ್ರೇಟೋ ಅಥವಾ ರೆಡಿ ಇರುವ ಪ್ರಾಡಕ್ಟನ್ನೇ ತಗೊಂಡು ಅದು ಗ್ರೇಟು ಅಂತ, ಆಯಿತಾ. ಎಲ್ಲೂ ಮುರುಗ ನೋಡಿದರೂ ಮತ್ತೆ ದಾವಣಗೆರೆ ಸುದ್ದಿನೂ ಇಲ್ಲ, ಶಿವಮೊಗ್ಗ ಸುದ್ದಿನೂ ಇಲ್ಲ. ಎಲ್ಲದು ಕೂಡ ದಕ್ಷಿಣ ಕನ್ನಡ, ಮಂಗಳೂರು, ಆಯಿತಾ. ಇನ್ನೊಂದು ಮತ್ತೆ ಸರಮಿಗೆ ಬಂದಿದೆ, ಜಯಲಕ್ಷ್ಮಿ ಅಂತ. ಗ್ರೇಟ್ ಕಣ್ರಿ ಇವರು ಸರಮಿನವರು ಈ ಸಲ, ಯಾಕಂದರೆ 2 ಪ್ಲೇಸನ್ನು ಪಡೆದುಕೊಂಡಿದ್ದಾರೆ. ಮತ್ತೊಂದು 28ನೇ ಸ್ಥಾನ ಕೂಡ ದಾವಣಗೆರೆಗೆ ಹೋಗಿದೆ. ಅದು ಕೂಡ ಹುಡುಗಿ ಜಯಲಕ್ಷ್ಮಿ ಅಂತ, ಮಲ್ಲಿಕಾರ್ಜುನ ಅಂತ, ಆಯಿತಾ. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ ಒಳ್ಳೆಯವರಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು ಕೂಡ ಬರಲಿ. ಮತ್ತೊಂದು ಪ್ಲೇಸ್ ಇದೆ, ರಾಹುಲ್ ಅಂತ ಹುಡುಗ ಬಂದ, ಮತ್ತು ಸರಮ್ಮಿಯಿಂದ 3 ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಟೋಟಲು ಸರಮ್ಮಿನವರು. ಸಿದ್ಧಗಂಗಾ ದಾವಣಗೆರೆ ಮತ್ತೆ ಇದೆ, ಇನ್ನೊಂದು ದಾವಣಗೆರೆಗೆ ರವಿ ಕಿರಣ್ ಅಂತ. 595 ಅಂಕಗಳನ್ನು ಸರಮ್ಮಿ ಹಾಗೂ ನಮ್ಮ ಸಿದ್ಧಗಂಗಾ ಪಿ ಯು ಕಾಲೇಜವರು ಪಡೆದುಕೊಂಡಿದ್ದಾರೆ. ಖುಷಿ ಆಗುತ್ತೆ, ಯಾಕಂದರೆ ಗೊತ್ತಿರುವ ಕಾಲೇಜು, ಗೊತ್ತಿರುವ ಟೀಚರ್ಸ್ ಕಡೆಗೆ ಇದೆಲ್ಲ ಬಂದರೆ, ಆಯಿತಾ. ಇನ್ನೊಂದು ಟೀಮ್ ಅಕಾಡೆಮಿ ಅಂತ ಇದೆ ದಾವಣಗೆರೆಯಲ್ಲಿ, ಅಲ್ಲಿ 39th ಪ್ಲೇಸನ್ನು ಪಡೆದುಕೊಂಡಂತಹ ಸೃಜನ, ಆಯಿತಾ, ಹುಡುಗಿ. ಗ್ರೇಟ್ ಕಣಮ್ಮ. ನಿಮ್ಮ ತಂದೆ ಹೆಸರು ಸಿದ್ದೇಶು, ಶಾಂತಕುಮಾರಿ ಅಂತ ತಾಯಿಯ ಹೆಸರು. 595 ಅಂಕಗಳನ್ನು ಬಹಳ ಜನ ಪಡೆದುಕೊಂಡಿದ್ದಾರೆ. ಇನ್ನು 4-5 ಮಾರ್ಕ್ಸ್ ಎಲ್ಲ ಇಂಗ್ಲೀಷಲ್ಲೇ ಎತ್ತಿರ್ತವ್ರೆ ಅಂಥವ್ರು ಇದ್ದಾರೆ, ಆಯಿತಾ. ಹೀಗೆ ದಾವಣಗೆರೆಗೆ ಒಂದು 5-6 ಏನಂತೀರ ಇದು ಹೋಗಿದೆ. ಇಲ್ಲಿಗೆ 44 ಮುಗೀತು. 595ರಲ್ಲೇ 44 ಜನ ಬಾಚ್ಕೊಂಡಿದ್ದಾರೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ದೇವರು ಎಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.